ಎಲ್ಲರಿಗೂ ನಮಸ್ಕಾರ. ಇನ್ಕಮ್ ಟ್ಯಾಕ್ಸ್ 2 ಲೆಕ್ಚರ್ ಸೀರೀಸ್ಗೆ ಸ್ವಾಗತ. ದಿಸ್ ಈಸ್ ಸುನಿಲ್ ಕುಮಾರ್ ಎಸ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ಹೆಡ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಮುಳಬಾಗಲ್, ಕೋಲಾರ ಡಿಸ್ಟ್ರಿಕ್ಟ್. ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಇದಕ್ಕೆ ಮೊದಲಿನ ಸೀರೀಸ್ 4ಅಲ್ಲಿ ಬೇಸಿಕ್ ಇಲಿಸ್ಟ್ರೇಷನ್ಸ್ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ಲ. ಮತ್ತು ಈಗ ಈ ಒಂದು ಸೀರೀಸಲ್ಲಿ ಇವಾಗಲೂ ಬೇಸಿಕ್ ಇಲಿಸ್ಟ್ರೇಷನ್ನೇ ಒಂದು ಡಿಸ್ಕಸ್ ಮಾಡ್ತೇನೆ. ಆದರೆ ಮೊದಲು ನಾವು ಡಿಸ್ಕಸ್ ಮಾಡಿದ ಬೇಸಿಕ್ ಇಲಿಸ್ಟ್ರೇಷನ್ಸಲ್ಲಿ ಏನಿತ್ತಪ್ಪ ಅಂದರೆ, ಯಾವುದನ್ನ ಒಂದೇ ಒಂದು ಅಸೆಟ್ ಕೊಡ್ತಾ ಇರೋನು, ಆಯಿತಾ, ಜ್ಯುವೆಲರಿನೋ ಇಲ್ಲ ರೆಸಿಡೆನ್ಷಿಯಲ್ ಬಿಲ್ಡಿಂಗು ಇಲ್ಲ ಡಿವೆಂಚರ್ಸು ಇಲ್ಲ ಇಲ್ಲಿ ಯಾವುದನ್ನ ಶೇರ್ಸು, ಯಾವುದೋ ಒಂದು, ಆಯಿತಾ, ಒಂದೇ ಒಂದು ಅಸೆಟ್ ಕೊಡ್ತಿದ್ದ. ಅದನ್ನು ಅದಕ್ಕೊಬ್ಬ ಅಸೆಸ್ಸಿ ಇರ್ತಿದ್ದ, ಮತ್ತು ಅವನು ಅದನ್ನು ಟ್ರಾನ್ಸ್ಫರ್ ಮಾಡಿರ್ತಿದ್ದ, ಇಲ್ಲ ಕೆಲವೊಂದು ಟೈಮಲ್ಲಿ ಪ್ರೀವಿಯಸ್ ಓನರಿಂದ ಅದು ಬರ್ತಿತ್ತು. ಸೊ ಒಂದೇ ಒಂದು ಅಸೆಟ್ ಇಲ್ಲಿ ಕೊಟ್ಟಿರ್ತಿದ್ದ. ಆ ಒಂದು ಅಸೆಟ್ಗೆ ನಾವು ಏನು ಮಾಡಿ ಒಂದು ಫಾರ್ಮ್ಯಾಟ್ ಹಾಕಿ, ಇದರದ್ದು ಲಾಂಗ್ ಟರ್ಮ್ ಆಗಿದ್ರೆ ಲಾಂಗ್ ಟರ್ಮ್ ಫಾರ್ಮ್ಯಾಟ್ ಹಾಕ್ತಿದ್ವಿ, ಶಾರ್ಟ್ ಟರ್ಮ್ ಆಗಿದ್ರೆ ಶಾರ್ಟ್ ಟರ್ಮ್ ಫಾರ್ಮ್ಯಾಟ್ ಹಾಕಿ, ಲಾಂಗ್ ಟರ್ಮ್ ಆದರೆ ಕಾಸ್ಟ್ ಇಂಡೆಕ್ಸ್ ಅಕ್ವಿಸಿಷನ್ ತೊಗೊಳ್ತಾ ಇದ್ವಿ, ಆ್ಯಂಡ್ ಶಾರ್ಟ್ ಟರ್ಮ್ ಆದರೆ ಬರೀ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ತಗೊತಾ ಇದ್ವಿ. ಆ ಥರ ಮಾಡ್ತಿದ್ವಿ. ಈ ಒಂದು ಲೆಕ್ಕ 13th ಒನ್ ಇದು ಸ್ವಲ್ಪ ಸ್ಪೆಷಲ್. ಇದು ಕೂಡ ಬೇಸಿಕ್ ಇಲಿಸ್ಟ್ರೇಷನ್, ಇದೇನು ಅಡ್ವಾನ್ಸ್ಡ್ ಇಲಿಸ್ಟ್ರೇಷನ್ ಅನ್ನಲ್ಲ, ಇದು ಕೂಡ ಬೇಸಿಕ್ ಇಲಿಸ್ಟ್ರೇಷನ್. ಆದರೆ ಏನು ಹಂಗಿದ್ರೆ ಡಿಫ್ರೆನ್ಸು, ಇದು ಬೇಸಿಕ್ ಇಲಿಸ್ಟ್ರೇಷನ್ ಆದರೆ ಅದಕ್ಕೂ ಮೊದಲು ಮಾಡಿದ್ದ ಇಲಿಸ್ಟ್ರೇಷನ್ಸ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಇದರಲ್ಲಿ ಮಲ್ಟಿಪಲ್ ಅಸೆಟ್ಸ್ ಬರ್ತವೆ. ಸೊ ಇಷ್ಟು ದಿನ ಮಾಡಿದ ಇಲಿಸ್ಟ್ರೇಷನ್ಸಲ್ಲಿ ಏನು ಒಂದು 8 ಇಲಿಸ್ಟ್ರೇಷನ್ ಮಾಡಿದ್ದೀವಿ, ಅವೆಲ್ಲ ಬೇಸಿಕ್ ಇಲಿಸ್ಟ್ರೇಷನ್ ಬರೀ ಒಂದೊಂದು ಅಸೆಟೇ ಬರ್ತಾ ಇದೆ. 3rd 4th 5th 6th 7th 8th ಒನ್ ಮಾಡಿದ್ದೀವಲ್ಲ, ಬರೀ ಒಂದೊಂದು ಅಸೆಟ್. ಈಗ ನಾವು ಮಾಡ್ತಾ ಇರ್ತಕ್ಕಂತಹ 13th ಇಲಿಸ್ಟ್ರೇಷನ್, ಇದರಲ್ಲಿ 8 ಅಸೆಟ್ ಬರ್ತವೆ. 8 ಅಸೆಟ್ಟು ಒಂದೇ ಇಲಿಸ್ಟ್ರೇಷನಲ್ಲಿ, ಹೌದಾ? ಹಂಗಾಗಿ ನೀವು ಈ ಸರ್ ಇದು ಹೆಂಗೆ ಸರ್ ಸಾಲ್ವ್ ಮಾಡೋದಂದರೆ, ಆ್ಯಕ್ಚುಲಿ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೊಡ್ತಕ್ಕಂಥ ಲೆಕ್ಕಗಳಲ್ಲಿ ಇದೇ ಥರ ಇರುತ್ತೆ. ಮಲ್ಟಿಪಲ್ ಅಸೆಟ್ಸ್ ಬರ್ತದೆ, ಮಲ್ಟಿಪಲ್ ಎಕ್ಸಾಮ್ಷನ್ಸ್ ಬರ್ತದೆ, ಮಲ್ಟಿಪಲ್ ವರ್ಕ್ ಇರ್ತದೆ, ಆಯಿತಾ? ಅದನ್ನು ನಾವೀಗ ಸಾಲ್ವ್ ಮಾಡೋಣ. ರಿಯಲ್ ಇಲಿಸ್ಟ್ರೇಷನ್ಸ್ಗೆ ಹೋಗೋಕೆ ಮೊದಲು, ಅಂದರೆ ಏನು ನಿಮಗೆ ಎಕ್ಸಾಮ್ಷನ್ಸ್ ಬರ್ತದೆ 54 ಬಿ ಡಿ ಇ ಸಿ ಇ ಎಫ್ ಜಿ ಜಿ ಎ ಜಿ ಬಿ ಅವುಗಳನ್ನ ತಿಳ್ಕೊಳಕ್ಕೆ ಮೊದಲು ಇನ್ನೊಂದು ಇಲಿಸ್ಟ್ರೇಷನ್, ಬೇಸಿಕ್ ಇಲಿಸ್ಟ್ರೇಷನ್ ತಿಳ್ಕೊಂಡ್ಬಿಡೋಣ. ಅವು ಅಡ್ವಾನ್ಸ್ಡ್ ಇಲಿಸ್ಟ್ರೇಷನ್ಸ್, ಆಯಿತಾ? ಅವು ತಿಳ್ಕೊಳಕ್ಕೆ ಮೊದಲು ಇನ್ನೊಂದು ಬೇಸಿಕ್ ಇಲಿಸ್ಟ್ರೇಷನ್ ತಿಳ್ಕೊಳ್ಳೋಣ. ಆದರೆ ಈ ಬೇಸಿಕ್ ಇಲಿಸ್ಟ್ರೇಷನಲ್ಲಿ ಮಲ್ಟಿಪಲ್ ಅಸೆಟ್ಸ್ ಬರ್ತವೆ. ಇದನ್ನು ನೀವು ತಿಳ್ಕೊಂಡ್ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಅರ್ಧ ಇಲಿಸ್ಟ್ರೇಷನ್ಸು ಮುಗ್ದಂಗೆ. ಸೊ ನಾವೀಗ ಇದನ್ನು ಡಿಸ್ಕಸ್ ಮಾಡೋಣ, ಯಾಕಂದರೆ ಎಲ್ಲ ಮೆಥಡ್ಸ್ ಕೂಡ ಕವರ್ ಆಗ್ತದೆ. ಫಸ್ಟ್ ಆಫ್ ಆಲ್ ನಾವು ಮೆಥಡ್ಸ್ ತಿಳ್ಕೊಬೇಕು, ಆಮೇಲೆ ಇಲಿಸ್ಟ್ರೇಷನ್ಸ್ ಮಾಡೋದಕ್ಕೆ ಹೋಗೋಣ. ನೋಡಿ, ಈ ಒಂದು ಇಲಿಸ್ಟ್ರೇಷನಲ್ಲಿ ಹೇಳಿದ್ದೀನಿ ನಿಮಗೆ 8 ಟೈಪ್ಸ್ ಆಫ್ ಅಸೆಟ್ಸ್ ಆಗಿದೆ. 8 ಟೈಪ್ಸ್ ಆಫ್ ಅಸೆಟ್ಸ್ನ ನಾವೇನು ಮಾಡಬೇಕೀಗ, 8 ಟೈಪ್ ಅಸೆಟ್ಸಲ್ಲೂ ಕೂಡ ನಾವೇನು ಮಾಡಬೇಕು, ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ನ ಕಂಡುಹಿಡಿಯಬೇಕು. ಯಾವ ರೀತಿ ಮಾಡೋದು ಈ ಲೆಕ್ಕನ? ಮೊದಲೆಲ್ಲ ಒಂದೊಂದು ಅಸೆಟ್ಗೂ ನಾನು ಫಾರ್ಮೇಟ್ ಹಾಕೊತಾ ಇದ್ವಿ. ಇವಾಗ 8 ಅಸೆಟ್ ಇದ್ದಾವೆ, 8 ಅಸೆಟ್ಗೂ 8 ಫಾರ್ಮೇಟ್ ಹಾಕೋಣ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. 8 ಅಸೆಟ್ಗೆ 8 ಫಾರ್ಮೇಟ್ ಬೇಡ, ಬರೀ 2 ಫಾರ್ಮೇಟ್ ಸಾಕು. ಯಾವುದಪ್ಪ ಅಂತಂದರೆ, ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ನೊಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಏನು ಮಾಡಿ ಅಂತಂದರೆ, ಈ 8 ಟೈಪ್ಸ್ ಆಫ್ ಅಸೆಟ್ಸ್ ಇದಾವೆ, ನೋಡ್ತಾ ಇದ್ದೀರಾ? 1 2 3 4 5 6 7 8. ಈ 8 ಟೈಪ್ಸ್ ಆಫ್ ಅಸೆಟ್ಸ್ನ ಫಸ್ಟ್ ನೀವು ಡಿವೈಡ್ ಮಾಡ್ಕೊಳ್ಳಿ. ಏನಂತ ಡಿವೈಡ್ ಮಾಡ್ಕೊತೀರಾ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಯಾವುವು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಯಾವುವು ಅಂತೇಳಿ ನೀವೇನು ಮಾಡಿ ಡಿವೈಡ್ ಮಾಡ್ಕೊಳ್ಳಿ. ಸೊ ಆಯಿತಾ? ಆವಾಗ ಈ 8ರಲ್ಲಿ ಒಂದು 4 ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಟು, ಒಂದು 4 ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬಂತು ಅಂತ ಇಟ್ಕೊಳ್ಳಿ. ಆವಾಗ ಆ 4ಗೂ ಒಂದೇ ಫಾರ್ಮೇಟೇ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟಲ್ಲೇ ಬರೆದ್ಬಿಡಿ. ಮತ್ತು ಇನ್ನು 4 ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಬಂತು ಅಂದ್ಕೊಳ್ಳಿ, ಆ 4ನ್ನು ಮತ್ತು ಇನ್ನೊಂದು ಫಾರ್ಮೇಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಫಾರ್ಮೇಟಲ್ಲಿ ಅದನ್ನು ಬರೆದ್ಬಿಡಿ. ಸೊ ಇದಿಷ್ಟು. ಈ ಒಂದು ಲೆಕ್ಕನ ನಾನು ಡಿಸ್ಕಸ್ ಮಾಡ್ತೀನಿ, ಬರೀ ಒಂದೇ ಒಂದು ಲೆಕ್ಕ ಡಿಸ್ಕಸ್ ಮಾಡ್ತೀನಿ. ಇದನ್ನು ನೀಟಾಗಿ ಕೇಳಿಸ್ಕೊಳ್ಳಿ, ಆಯಿತಾ? ಈಗ ಇದನ್ನು 3 ಸ್ಟೆಪ್ಸಲ್ಲಿ ಮಾಡಬೇಕು. ಫಸ್ಟ್ ಸ್ಟೆಪ್ ಲಾಂಗ್ ಟರ್ಮ್ ಯಾವುದು, ಶಾರ್ಟ್ ಟರ್ಮ್ ಯಾವುದು ಅಂತ ಕಂಡುಹಿಡಬೇಕು. ಎರಡನೇ ಸ್ಟೆಪ್ಪಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕಂಡುಹಿಡಬೇಕು. ಮೂರನೇ ಸ್ಟೆಪ್ಪಲ್ಲಿ ಟೋಟಲ್ ಕ್ಯಾಪಿಟಲ್ ಗೇನ್ ಕಂಡುಹಿಡಬೇಕು. ಎಷ್ಟು ಸ್ಟೆಪ್ ಇದೆ ಇದರಲ್ಲಿ? 3 ಸ್ಟೆಪ್ ಇದ್ದಾವೆ, ಆಯಿತಾ? ಈಗ 1 by 1 ತಿಳ್ಕೊಳ್ಳೋಣ.
Yeah, first one, problem of competition of taxable capital gain. During the previous year ending 31st March 2019, relevant to the assessment year 2018-19, Mr. Niskal sold the following assets. ಆಯ್ತಾ, ಮಿಸ್ಟರ್ ನಿಸ್ಕಾಲ್ ಅಂತಕ್ಕಂಥವನು ಅಸೆಸ್ಮೆಂಟ್ ಇಯರ್ 2018-19 ಅಂದರೆ ಪ್ರೀವಿಯಸ್ ಇಯರ್ 17-18 8 ಅಸೆಟ್ಗಳನ್ನ ಮಾರಿದ್ದಾನೆ. ಅರ್ಥ ಆಯ್ತಾ, 8 ಅಸೆಟ್ಗಳನ್ನ ಮಾರಿಬಿಟ್ಟಿದ್ದಾನೆ. ಅವನಿಗೆ ಕ್ಯಾಪಿಟಲ್ ಅಸೆಟ್ಸ್ನ ಮಾರಿದ್ದಾನೆ, ಅವನಿಗೆ ಕ್ಯಾಪಿಟಲ್ ಗೇನ್ ಬಂದಿದೆ. ಈಗ ನೀವೇನು ಮಾಡಬೇಕು, ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ನೀವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಆಯಿತಾ, ಟ್ಯಾಕ್ಸ್ ಅಲ್ಲ, ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಅಸೆಟ್ಸ್ ಅಲ್ಲ, ಅದು ಆಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನೀವು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಯಾವುದ್ರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದಂತಹ ಗೇನ್, ಆಯಿತಾ, ಅದನ್ನು ನಾವು ಇವಾಗ ಕಂಡುಹಿಡಿಯೋಣ. ಆಮೇಲೆ ಡಿಸ್ಕಸ್ ಮಾಡೋಣ ಹೌ ಟು ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಅಂತ. ಆಯಿತಾ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ ದಿಸ್ ಈಸ್ ಅ ಟ್ಯಾಕ್ಸ್ ಆನ್ ಕ್ಯಾಪಿಟಲ್ ಗೇನ್ ಅಂತ ಕ್ಯಾಲ್ಕುಲೇಟ್ ಮಾಡೋದು ಇನ್ನು ನಿಧಾನವಾಗಿ ಮಾಡೋಣ, ನೆಕ್ಸ್ಟ್ ಸ್ಲೈಡ್ಸಲ್ಲಿ ಮಾಡೋಣ. ಇವಾಗ ಸದ್ಯಕ್ಕೆ ಕ್ಯಾಪಿಟಲ್ ಗೇನ್ ಅಂದರೆ ಯಾವ ಕ್ಯಾಪಿಟಲ್ ಗೇನ್ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡಬೇಕು, ಆ ಕ್ಯಾಪಿಟಲ್ ಗೇನ್ ಅಮೌಂಟ್ನ ಇವಾಗ ಕಂಡುಹಿಡಿಯೋಣ. ಆಮೇಲೆ ಮುಂದಿನ ಸ್ಲೈಡ್ಗಳಲ್ಲಿ ಆ ಕ್ಯಾಪಿಟಲ್ ಗೇನ್ ಅಮೌಂಟ್ ಕಂಡುಹಿಡಿತೀವಲ್ಲ, ಯಾವುದ್ರ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡಬೇಕು ಅಂತ, ಅದ್ರ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡಿ ಟ್ಯಾಕ್ಸ್ ಅಮೌಂಟ್ನ ಕಂಡುಹಿಡಿಯೋಣ ಮುಂದಿನ ಕ್ಲಾಸ್ಗಳಲ್ಲಿ. ಆಯಿತಾ, ಈಗ ನೀವು ಸುಮ್ಮನೆ ಗಮನಿಸಿ, ನಿಸ್ಕಾಲ್ ನಾನು ಏನು ಮಾಡಿದ್ದೇನೆ, ಅಸೆಸ್ಮೆಂಟ್ ಇಯರ್ 18-19 ಅಂದರೆ ಪ್ರೀವಿಯಸ್ ಇಯರ್ 17-18 he has been done like this. ಓಕೆ, ಈಗ ಡಿಸ್ಕಸ್ ಮಾಡೋಣ. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಎಂಡಿಂಗ್ 31st March 2019, ರಿಲೆವೆಂಟ್ ಟು ದ ಅಸೆಸ್ಮೆಂಟ್ ಇಯರ್ 2018-19, ಮಿಸ್ಟರ್ ನಿಸ್ಕಾಲ್ ಸೋಲ್ಡ್ ದ ಫಾಲೋವಿಂಗ್ ಅಸೆಟ್ಸ್. ಆಯಿತಾ, ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಇಲ್ಲೊಂದು ಮಿಸ್ಟೇಕ್ ಇದೆ. ಇಲ್ಲೊಂದು ಮಿಸ್ಟೇಕ್ ಏನಪ್ಪ ಅಂದರೆ, ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಎಂಡಿಂಗ್ 31st March 2019 ಅಂದರೆ 18-19 ಇಸ್ ದ ಪ್ರೀವಿಯಸ್ ಇಯರ್. ಆಯಿತಾ, 18-19 ಇಸ್ ದ ಪ್ರೀವಿಯಸ್ ಇಯರ್ ಆದರೆ ಅಸೆಸ್ಮೆಂಟ್ ಇಯರ್ ಯಾವುದಾಗುತ್ತೆ, 19-20 ಆಗುತ್ತೆ. ಆಯಿತಾ, 1st April 2019 31st March 2020 ಆಗುತ್ತೆ. ಅದನ್ನು ಇಲ್ಲಿ 18-19 ಇರೋದನ್ನು ನೀವು 19-20 ಮಾಡ್ಕೊಳ್ಳಿ. ಆಯಿತಾ, ನೌ ಲೆಟ್ಸ್ ಗೋ ಇಯರ್. ನೋಡಿ, ನಂಬರ್ 1, a plot of land acquired from HUF at the time of partition on 13th March 2018. HUF acquired on 10th April 2005 for rupees 60,000. Date of sale is 5th May 2018. Sales consideration is 1,70,000 ಅಂತ ಹೇಳಿದ್ದಾನೆ. ಅಂದರೆ ಮಿಸ್ಟರ್ ನಿಸ್ಕಾಲ್ ಏನು ಮಾಡಿದ್ದಾನೆ, May 5, 2018 ಆ ಒಂದು ಲ್ಯಾಂಡ್ ಬಂದಿದೆಯಲ್ಲ, ಅವನಿಗೆ ಪ್ಲಾಟ್ ಆಫ್ ಲ್ಯಾಂಡು, ಅದನ್ನು 1,70,000 ರೂಪಾಯಿಗೆ ಏನು ಮಾಡಿದ್ದಾನೆ, ಅವನು ಮಾರಿಬಿಟ್ಟಿದ್ದಾನೆ. ಆಯಿತಾ, ಅದು ಅವ್ನಿಗೆ ಬಂದಿರೋದು ಯಾವಾಗ, 31st March 2018. ಆಯಿತಾ, ಅಂದರೆ ಮಾರ್ಚಲ್ಲಿ ಬಂದಿದೆ, ಮೇಲ್ ಮಾರಿಬಿಟ್ಟಿದ್ದಾನೆ. ಹಂಗಂತೇಳಿ ನೀವು ಸರ್ ಇದು 2 ತಿಂಗಳಿರೋದು ಶಾರ್ಟ್ ಟರ್ಮ್ ಅಂತ ಹೇಳ್ಬಿಡ್ಬೇಡಿ. ಇದು ಅವ್ನಿಗೆ ಬಂದಿರೋದು ಹೆಂಗೆ, ಅಂಡರ್ ಸೆಕ್ಷನ್ 49 ಅಂದರೆ HUF ಇಂದ ಬಂದಿರೋದು. ಹಾಗಾಗಿ ನೀವು ಈ ಡೇಟ್ ಕನ್ಸಿಡರ್ ಮಾಡಬಾರ್ದು. 10th April 2005 ಅವ್ರು HUF ಅವ್ರು ತಗೊಂಡಿರಲ್ಲ 60,000 ರೂಪಾಯಿಗೆ, ಅದನ್ನು ಕನ್ಸಿಡರ್ ಮಾಡಬೇಕು. ಆಯಿತಾ, ಸೊ ಇದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟಿದೆ, 60,000 ರೂಪಾಯಿ. ಆಯಿತಾ, ಆ್ಯಂಡ್ ಸೇಲ್ಸ್ ಕನ್ಸಿಡರೇಷನ್ ಎಷ್ಟಿದೆ, 1,70,000. ಆದರೆ ಈ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲ ಇಲ್ಲಿ ನಾವು ತೊಗೊಬೇಕಾಗಿರೋದು, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಯಾಕಂದರೆ ಇದು ಲಾಂಗ್ ಟರ್ಮ್ ಅಲ್ವಾ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಹೆಂಗೆ ತೊಗೊತೀರಾ, ಫಾರ್ಮುಲಾ ಮೇಲೆ ತೊಗೊತೀವಿ. ಸೊ ಇಲ್ಲಿ ಫಾರ್ಮುಲಾ ಹಾಕ್ಬೇಕಂದ್ರೆ ಏನು ನೋಡಬೇಕು, ಕಂಡೀಷನ್ ನೋಡಬೇಕು. ಏನು ಕಂಡೀಷನ್ ನೋಡಬೇಕು, ಇದನ್ನು ಪ್ರೀವಿಯಸ್ ಓನರ್ ಅಕ್ವೈರ್ ಮಾಡ್ಕೊಂಡಿರೋದಾ, ಆಸೆಸೆ ಅಕ್ವೈರ್ ಮಾಡ್ಕೊಂಡಿರೋದಾ ಅಂತ ನೋಡಬೇಕು. ಓಕೆ, ಪ್ರೀವಿಯಸ್ ಓನರ್. ಮತ್ತು 2ನೇ ಪಾಯಿಂಟ್ ಗಮನಿಸ್ಬೇಕು. ಏನು ಗಮನಿಸ್ಬೇಕು, ಆ ಕಂಡೀಷನಲ್ಲಿ ಪಾಯಿಂಟ್ ನಂಬರ್ 1 ಪ್ರೀವಿಯಸ್ ಓನರಾ ಅಥವಾ ಅಸೆಸಿನ ನೋಡಬೇಕು. ಪ್ರೀವಿಯಸ್ ಓನರ್ ಆ HUF ಅಲ್ಲಿ ತೊಗೊಂಡಿರೋದು. ನೆಕ್ಸ್ಟ್ ಆ ಕಂಡೀಷನಲ್ಲಿ 2ನೇ ಪಾಯಿಂಟ್ ಏನು ಗಮನಿಸ್ಬೇಕು, ಬಿಫೋರ್ 1st April 2001, ಆಫ್ಟರ್ 1st April 2001 ನೋಡಿ. ಇಲ್ಲಿ ಗಮನಿಸಿದ್ರೆ ಆಫ್ಟರ್ 1st April 2001. ಓಕೆ, ಹಾಗಾದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಏನು ಫಾರ್ಮುಲಾ ಇರ್ತದೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ಗೆ ಫಾರ್ಮುಲಾ ಏನಿರ್ತದಪ್ಪ ಅಂತಂದರೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಡಿವೈಡೆಡ್ ಬೈ ಇಂಡೆಕ್ಸ್ ನಂಬರ್ ಆನ್ ದ ಇಯರ್ ಆಫ್ ಅಕ್ವಿಸಿಷನ್ ಇಂಟು ಇಂಡೆಕ್ಸ್ ನಂಬರ್ ಅಟ್ ದ ಡೇಟ್ ಆಫ್ ಸೇಲ್ ಅಂತ ಇರ್ತದೆ. ಹೌದಾ,
ನೆಕ್ಸ್ಟ್ ಎರಡನೇ ನೋಡೋಣ. ಆ ಇಂಡೆಕ್ಸ್ ನಂಬರ್ಸ್ ಎಷ್ಟು ಅಂತ ಟೇಬಲಲ್ಲಿ ನೋಡೋಣ ಆಮೇಲೆ. ನೆಕ್ಸ್ಟ್ ಈಗ ಸೆಕೆಂಡ್ ಒನ್ ನೋಡಿ. ಸೊ ನಂಬರ್ 1 ಬಂದು ಲಾಂಗ್ ಟರ್ಮ್ ಆಯಿತು. ನಮ್ಗೆ ಸೆಕೆಂಡ್ ಒನ್, ಎ ರೆಸಿಡೆನ್ಷಿಯಲ್ ಹೌಸ್ ಅಕ್ವೈರ್ಡ್ ಆನ್ 23rd August 2004 for rupees 2,04,000. Date of sale 14 February 2019. ಸೇಲ್ಸ್ ಕನ್ಸಿಡರೇಷನ್ 15 lakh ಅಂತ ಆಯಿತಾ. ಇಲ್ಲೇನು ಮಾಡಿದ್ದಾನೆ, ಒಂದು ರೆಸಿಡೆನ್ಷಿಯಲ್ ಹೌಸ್ನ ಮಾರಿದ್ದಾನೆ. ಎಷ್ಟಕ್ಕಪ್ಪ? 15 ಲಕ್ಷಕ್ಕೆ. ಯಾವಾಗ ಮಾರಿರೋದು? 14 February 2019. ಓಕೆ ಫೈನ್. ಓಕೆ, ಅದನ್ನ ತಗೊಂಡಿರೋದು ಯಾವಾಗ? 2004 ತಗೊಂಡಿರೋದು. ಸೊ ಇದು ಲಾಂಗ್ ಟರ್ಮ ಶಾರ್ಟ್ ಟರ್ಮ? ಇದು ಲಾಂಗ್ ಟರ್ಮ್. ಯಾಕೆ 2004 ತಗೊಂಡಿರೋದು ಡಿವೈಡೆಡ್, ಆಮೇಲೆ ಯಾವಾಗ ಮಾರ್ತಾ ಇರೋದು? 2019 15 ವರ್ಷ ಲಾಂಗ್ ಟರ್ಮ್ ಆಯಿತು. ಸೊ ಲಾಂಗ್ ಟರ್ಮ್ ಆಯಿತು. ಸೇಲ್ಸ್ ಕನ್ಸಿಡರೇಷನ್ ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಅಕ್ವಿಸಿಷನ್ ಕೊಟ್ಟಿದ್ದಾನೆ 2,04,000. ಇದು ಲಾಂಗ್ ಟರ್ಮ್ ಆಗಿರೋದ್ರಿಂದ ನೀವು ಕಾಸ್ಟ್ ಆಫ್ ಅಕ್ವಿಸಿಷನ್ ತೆಗೆದುಕೊಳ್ಬಾರ್ದು. ಇನ್ನೇನು ತೊಗೊಳ್ಬೇಕು? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಳ್ಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಫಾರ್ಮುಲಾ ಮೊದಲು ನಾವು ಎರಡು ನೋಡಬೇಕು. ಏನು? ನಂಬರ್ 1 ಪಾಯಿಂಟ್ ನೀವು ನೋಡಬೇಕು, ಇದನ್ನು ಪ್ರೀವಿಯಸ್ ಓನರ್ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಅಥವಾ ಅಸಸಿನಿ ಅಕ್ವೈರ್ ಮಾಡ್ಕೊಂಡಿದ್ದಾನೆ. ಓಕೆ, ನೆಕ್ಸ್ಟ್ ಎರಡನೇದು ಏನು ನೋಡಬೇಕು ನೀವು? ಬಿಫೋರ್ April 1st ಅಥವಾ ಆಫ್ಟರ್ April 1st? April 1st 2000 ಗಮನಿಸಿದ್ರೆ ಇದು 1st April 2000 ಅಲ್ಲ, ಆಫ್ಟರ್ April 2000. ಅದಕ್ಕೋಸ್ಕರ ನಾವೇನು ಮಾಡಬೇಕು ಈಗ? ಇಲ್ಲಿ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಳ್ಬೇಕಾಗಿರೋದ್ರಿಂದ ಏನು ಫಾರ್ಮಲ್ ಇರ್ತದೆ? ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಡಿವೈಡ್ ಬೈ ಇಂಡೆಕ್ಸ್ಡ್ ನಂಬರ್ ಆಫ್ ದ ಇಯರ್ ಆಫ್ ಅಕ್ವಿಸಿಷನ್ ಇಂಟು ಇಂಡೆಕ್ಸ್ಡ್ ನಂಬರ್ ಇಯರ್ ಆಫ್ ಸೇಲ್. ಆಯಿತಾ? ನೆಕ್ಸ್ಟ್ ಒನ್, ಶೇರ್ಸ್ ನಾನ್ ಲಿಸ್ಟೆಡ್ ಅಂದರೆ ಯಾವುದಿದು? ಸ್ಪೆಷಲ್ ಕ್ಯಾಟಗರಿ. ಅಂದರೆ 24 ತಿಂಗಳು ಇರಬೇಕು ಅಲ್ವಾ? ಲಾಂಗ್ ಟರ್ಮ್ ಆಗಬೇಕಂದ್ರೆ 24 ತಿಂಗಳಿಗಿನ ಜಾಸ್ತಿ ಇರಬೇಕು. ಶೇರ್ಸ್ ನಾನ್ ಲಿಸ್ಟೆಡ್ in an Indian company acquired on 1st Jan 2017 for rupees 68,500. Date of sale 10th July 2018. Sales consideration is 98,000. Assume the shares were sold outside recognized stock exchange ಅಂತ ಹೇಳ್ತಾನೆ. ನೆಕ್ಸ್ಟ್ ನಾವೀಗ ಥರ್ಡ್ ಒನ್ ನೋಡ್ತಾ ಇದ್ವಲ್ಲ, ಶೇರ್ಸ್ ನಾನ್ ಲಿಸ್ಟೆಡ್ ಇನ್ ಇಂಡಿಯನ್ ಕಂಪನಿ acquired on 1st January 2017 for rupees 68,500. Date of sale is 10th July 2018. Sales consideration is 98,000. ಇದೆಲ್ಲ ನೋಡಿದ್ವಿ ಆಗಲೇ. ಈಗ ನೋಡಿ ಏನಾಗಿದೆ ಅಂತ. ಫಸ್ಟ್ ಆಫ್ ಆಲ್ ಸೇಲ್ಸ್ ಕನ್ಸಿಡರೇಷನ್ ಎಷ್ಟಪ್ಪ? 98,000. ಯಾವತ್ತು ಮಾರಿರೋದು? ಜುಲೈ 2018. ತಗೊಂಡಿರೋದು ಯಾವಾಗ? ಜನವರಿ 2017. ಅಂದರೆ ಓಕೆ, ಇದೇನು ಇದೆ ಅಂತ ಅಸೆಟ್? ಇದು ಫೈನಾನ್ಷಿಯಲ್ ಅಸೆಟ್ಟಾ ಅಥವಾ ಸ್ಪೆಷಲ್ ಅಸೆಟ್ಟಾ? ನೋಡಿ, ಇದು ಶೇರ್ಸ್. ಆ್ಯಕ್ಚುಲಿ ಶೇರ್ಸ್ ಅಂದರೆ ಫೈನಾನ್ಷಿಯಲ್ ಅಸೆಟ್ಟು, 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕು. ಆದರೆ ಇಲ್ಲಿ ನಾನ್ ಲಿಸ್ಟೆಡ್ ಅಂತ ಹೇಳಿದಾರಲ್ವಾ, ನಾನ್ ಲಿಸ್ಟೆಡ್ ಆಗಿರೋದ್ರಿಂದ ಇದು ಸ್ಪೆಷಲ್ ಕ್ಯಾಟಗರಿ ಬರುತ್ತೆ. 24 ತಿಂಗಳಿಗಿಂತ ಜಾಸ್ತಿ ಇದ್ದರೆ ಮಾತ್ರ ಲಾಂಗ್ ಟರ್ಮ್ ಆಗುತ್ತೆ, ಅದಕ್ಕಿಂತ ಕಡಿಮೆ ಇದ್ದರೆ ಶಾರ್ಟ್ ಟರ್ಮ್ ಆಗುತ್ತೆ. ಅಕಸ್ಮಾತ್ ಇದು ನಾನ್ ಲಿಸ್ಟೆಡ್ ಇಲ್ಲ, ಬರೀ ಲಿಸ್ಟೆಡ್ ಅಂತಿದ್ದಿದ್ರೆ ಈ ಶೇರ್ಸ್ ಏನಾಗ್ತಾ ಇತ್ತು? ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಆಗ್ತಾ ಇತ್ತು. ಅವಾಗ ಬರೀ 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕಾಗಿತ್ತು. ಇವಾಗ ನಾನ್ ಲಿಸ್ಟೆಡ್ ಅಲ್ವಾ, ಹಂಗಾಗಿ 2 ವರ್ಷಕ್ಕಿಂತ ಜಾಸ್ತಿ ಇರಬೇಕು. ಬಟ್ ಇಲ್ಲಿ ಇಲ್ಲ, 2017 ತಂದಿದೆ, ಜುಲೈಗೆ ಮಾಡಿದ್ದೇನೆ, 1.5 ವರ್ಷ ಮಾತ್ರ ಇದೆ. ಹಾಗಾಗಿ ಇದು ಶಾರ್ಟ್ ಟರ್ಮ್ ಆಗುತ್ತೆ. ಆಯಿತಾ? ಸೇಲ್ಸ್ ಕನ್ಸಿಡರೇಷನ್ 98,000, ಕಾಸ್ಟ್ ಆಫ್ ಅಕ್ವಿಸಿಷನ್ 68,500. ಇಲ್ಲಿ ಇಂಡೆಕ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆ ಹೇಳಿದ್ದು? ಶಾರ್ಟ್ ಟರ್ಮ್ ಆಗಿರೋದ್ರಿಂದ. ನೆಕ್ಸ್ಟ್ ಗೋ ಟು ದ ಫೋರ್ತ್ ಒನ್, ನಾನ್ ಲಿಸ್ಟೆಡ್ ಡಿವೆಂಚರ್ಸ್ in an Indian company acquired on 15 September 2016 for rupees 56,000. Date of sale 15 July 2018. Sales consideration is 40,000 rupees. ಇಲ್ಲಿ ಗಮನಿಸಿ, ನಾನ್ ಲಿಸ್ಟೆಡ್ ಡಿವೆಂಚರ್ಸ್ ನೋಡಿ. ಇಲ್ಲಿ ಡಿವೆಂಚರ್ಸ್ ಹೆಂಗಂದರೆ, ಲಿಸ್ಟೆಡ್ ಡಿವೆಂಚರ್ಸ್ ಆದರೆ ಇದು ಫೈನಾನ್ಷಿಯಲ್ ಅಸೆಟ್ಸ್ ಆಗುತ್ತೆ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆಗುತ್ತೆ. ಅಂದರೆ 1 year ಹಿಂಗಿನ ಜಾಸ್ತಿ ಇದ್ದರೆ ಸಾಕು, ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಆಗುತ್ತೆ. ಅದೇ ನಾನ್ ಲಿಸ್ಟೆಡ್ ಡಿವೆಂಚರ್ಸ್, ಆಯಿತಾ? ಅದೇ ನಾನ್ ಲಿಸ್ಟೆಡ್ ಡಿವೆಂಚರ್ಸ್ ಅಂತಂದರೆ ಇದು ಏನಾಗುತ್ತೆ? ಅದರ್ ಅಸೆಟ್ ಆಗುತ್ತೆ. ಗಮನಿಸಿ ಎಲ್ಲರೂ, ಶೇರ್ಸು ಲಿಸ್ಟೆಡ್ ಆದರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್, ಡಿವೆಂಚರ್ಸ್ ಕೂಡ ಲಿಸ್ಟೆಡ್ ಆದರೆ
ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟು ಎರಡೂ ಕೂಡ 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕು, ಲಾಂಗ್ ಟರ್ಮ್ ಆಗುತ್ತೆ. ಆದರೆ ಶೇರ್ಸು ನಾನ್ ಲಿಸ್ಟೆಡ್ ಆದರೆ ಸ್ಪೆಷಲ್ ಕ್ಯಾಟಗರಿ, 2 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಲಾಂಗ್ ಟರ್ಮು. ಆದರೆ ಡಿಬೆಂಚರ್ಸ್ ಏನಾದರೂ ನಾನ್ ಲಿಸ್ಟೆಡ್ ಆದರೆ ಇದು ಸ್ಪೆಷಲ್ ಅಸೆಟ್ ಆಗಲ್ಲ, ಅದರ್ ಅಸೆಟ್ ಆಗಿಬಿಡುತ್ತೆ. ಅಂದರೆ ಇಲ್ಲಿ 2 ವರ್ಷ ಆಯ್ತಲ್ಲ, ಇಲ್ಲಿ 3 ವರ್ಷಕ್ಕಿಂತ ಜಾಸ್ತಿ ಇರಬೇಕು. ಆಯಿತಾ? ಇದು ನಿಮ್ಗೆಲ್ರಿಗೂ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು ನಾನ್ ಲಿಸ್ಟೆಡ್ ಡಿಬೆಂಚರ್ಸ್ ಅಂದ ತಕ್ಷಣ ಗೊತ್ತಾಯ್ತು ನಿಮಗೆ 3 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಲಾಂಗ್ ಟರ್ಮ್, ಇಲ್ಲ ಅಂತ. In an Indian company acquired on 15 December 2016 for rupees 56,500. Date of sale is 15 July 2018. Sales consideration is 40,000. ನೋಡಿ, ಫಸ್ಟ್ ಆಫ್ ಆಲ್ ಇದು ಲಾಂಗ್ ಟರ್ಮ ಶಾರ್ಟ್ ಟರ್ಮ? ನಾನ್ ಲಿಸ್ಟೆಡ್ ಡಿಬೆಂಚರ್ಸ್ ಅಂದರೆ ಅದರ ಸೆಟ್ ಆಯಿತು, 3 ವರ್ಷ ಇರಬೇಕು. ಇಲ್ಲ, 2016 ತಗೊಂಡಿರೋದು 18 ಮಾರಿರೋದು, ಇಲ್ಲ 3 ವರ್ಷಕ್ಕಿಂತ ಕಡಿಮೆ ಇದೆ, ಶಾರ್ಟ್ ಟರ್ಮ್ ಆಯಿತು. ಶಾರ್ಟ್ ಟರ್ಮ್ ಆಯಿತಾ? ಓಕೆ, ತಗೊಳ್ಳಿ. ಸೇಲ್ಸ್ ಕನ್ಸಿಡರೇಷನ್ ಇಷ್ಟಿದೆ, 40,000 ಇದೆ. ಆ್ಯಂಡ್ ಅಕ್ವಿಸೇಷನ್ ಇದೆ 56,500. ಅದನ್ನೇನು ಮಾಡಿ, ಲೆಸ್ ಮಾಡಿ. ನೋಡಿ, ಇಲ್ಲಿ ಗಮನಿಸಿದ್ರೆ ನಿಮಗೆ ಸೇಲ್ಸ್ ಕನ್ಸಿಡರೇಷನ್ಗಿನ್ನ ಅಕ್ವಿಸೇಷನ್ನೇ ಜಾಸ್ತಿ ಇದೆ, ಹೌದಾ? ಸೊ ಅವಾಗ ನಿಮಗೆ ಕ್ಯಾಪಿಟಲ್ ಲಾಸ್ ಬರುತ್ತೆ. ಇದು ನೀವು ಗಮನಿಸ್ಬೇಕು. ಇದು ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿ ನೀವು ಅಕ್ವಿಸೇಷನ್ ಇಂಡೆಕ್ಸ್ ಏನು ಮಾಡೋಕೆ ಹೋಗ್ಬಿಡಿ, ಯಾಕೆ ಇದು ಶಾರ್ಟ್ ಟರ್ಮ್ ಅಲ್ವಾ? ಸೊ ಇಂಡೆಕ್ಸ್ ಏನು ಬೇಡ, ಎಷ್ಟು ಅಕ್ವಿಸೇಷನ್ ತೊಗೊಂಡಿದ್ದಾರೆ ಅಷ್ಟೇ ತೊಗೊಳ್ಳಿ ಸಾಕು. ನೆಕ್ಸ್ಟ್ ಗೋ ಟು ದ 5th one. Building used for commercial purpose acquired on 31st July 2009 for rupees 60,000. Date of sale is 17 July 2018. Sales consideration 32,000 ಅಂತ ಇದೆ. ಈಗ ನಾವು ಅದನ್ನು ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಬಿಲ್ಡಿಂಗ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪರ್ಪಸ್. ಬಿಲ್ಡಿಂಗ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪರ್ಪಸ್ on 31st July 2009 for rupees 60,000. Date of sale is 2008. Sales consideration is 32,000 ಅಂತ ಹೇಳಿದರು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಏನಪ್ಪ ಅಂತಂದರೆ, ಎನಿ ಬಿಲ್ಡಿಂಗ್ ಯೂಸಿಂಗ್ ಫಾರ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್, ಆ ಬಿಲ್ಡಿಂಗಲ್ಲಿ ಬಿಸ್ನೆಸ್ ನಡೆಸ್ತಾ ಇದ್ದರೆ ಅದು ಡಿಪ್ರಿಷಿಯೇಬಲ್ ಅಸೆಟ್ ಆಗುತ್ತೆ ಅಂತ. ಇದು ಬಿಲ್ಡಿಂಗ್ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ, ಆದರೆ ಬಿಸ್ನೆಸ್ ಏನು ಇದರಲ್ಲಿ ನಡೆಸ್ತಾ ಇಲ್ಲ. ಆರ್ ಗೆಟಿಂಗ್ ಮೈ ಪಾಯಿಂಟ್? ದೇ ಆರ್ ನಾಟ್ ಕಂಡಕ್ಟಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಇನ್ ದಿಸ್. ಹಂಗಾಗಿ ಇದು ಡಿಪ್ರಿಷಿಯೇಬಲ್ ಅಸೆಟ್ ಆಗಲ್ಲ. ಅದೇನಾದರೂ ಬಿಲ್ಡಿಂಗು ಅದರಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೆಸ್ತಾ ಇದ್ದರೆ ಅದು ಡಿಪ್ರಿಷಿಯೇಬಲ್ ಅಸೆಟ್ ಆಗ್ತಾ ಇತ್ತು. ಬಟ್ ಇದು ಬಿಲ್ಡಿಂಗು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇದ್ದೀವಿ, ಆಯಿತಾ? ಬಟ್ ನಾಟ್ ಯೂಸಿಂಗ್ ಫಾರ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ಹಾಗಾಗಿ ಇದು ಸ್ಪೆಷಲ್ ಅಸೆಟ್ ಆಗುತ್ತೆ. 2 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕು, ಆಯಿತಾ? ಇದು ನಮಗೆ ಲಾಂಗ್ ಟರ್ಮ್ ಆಗುತ್ತೆ. ಸೊ ಯಾವಾಗ ಪರ್ಚೇಸ್ ಮಾಡಿರೋದು? 2009 ಪರ್ಚೇಸ್ ಮಾಡಿರೋದು 60,000ಕ್ಕೆ. ಮಾರ್ತಾ ಇರೋದು ಬಂದು 2018. 9 ವರ್ಷ ಆಯಿತು. ಸೊ ಇದು ಲಾಂಗ್ ಟರ್ಮ್ ಆಯಿತು. ಇಟ್ಸ್ ಓಕೆ, ಫೈನ್, ಲಾಂಗ್ ಟರ್ಮ್ ಆಯಿತು, ತಗೊಳ್ಳಿ. ಸೇಲ್ಸ್ ಕನ್ಸಿಡರೇಷನ್ 32,000 ಆ್ಯಂಡ್ ಅದನ್ನ ಅಕ್ವಿಸೇಷನ್ ಮಾಡ್ಕೊಂಡಿರೋದು 60,000. ಇಲ್ಲಿ ಅಕ್ವಿಸೇಷನ್ಗೆ ನೀವು ಇಂಡೆಕ್ಸ್ ಸೆಟ್ ಮಾಡಬೇಕು, ಯಾಕೆ ಲಾಂಗ್ ಟರ್ಮ್ ಅಲ್ವಾ? ಯಾವ ಥರ ಇಂಡೆಕ್ಸ್ ಸೆಟ್ ಮಾಡ್ತೀರಾ? ಸೊ ವೆರಿ ಸಿಂಪಲ್. ಫಸ್ಟ್ ಇದನ್ನೇನು ಗಮನಿಸ್ಬೇಕು ನೀವು ಇಂಡೆಕ್ಸ್ ಸೆಟ್ ಮಾಡೋಕ್ಕೆ ಮೊದಲು? ಬಿಫೋರ್ 1st April 2001, ಆಫ್ಟರ್ 1st April 2001 ಅಂತ ಗಮನಿಸ್ಬೇಕು. ಇಲ್ಲಿ ನೀವು ಗಮನಿಸಿದ್ರೆ ಬಿಫೋರ್ 1st April 2001 ಅಲ್ಲ, ಆಫ್ಟರ್ 2001. ಹಾಗಾಗಿ ವೆರಿ ಸಿಂಪಲ್, ಕಾಸ್ಟ್ ಆಫ್ ಅಕ್ವಿಸೇಷನ್ ಡಿವೈಡೆಡ್ ಬೈ indexed number on the date of the year of acquisition into indexed number and the year of sale. ಓಕೆ, ಇಲ್ಲಿ ಗಮನಿಸಿ ನೀವು ಏನು ಹೇಳಿ, ಸೇಲ್ ಮಾಡಿರೋದಕ್ಕಿಂತ ತಗೊಂಡಿರೋದೇ ಜಾಸ್ತಿ ಇದೆ, ಇಲ್ಲೇನಾಗುತ್ತೆ? ಕ್ಯಾಪಿಟಲ್ ಲಾಸ್ ಬರುತ್ತೆ. ಆಮೇಲೆ ನಾವು ನೋಡೋಣ ಅದ್ರ ಬಗ್ಗೆ, ಆಯಿತಾ? ನೆಕ್ಸ್ಟ್ ಗೋ ಟು ದ 6th one. ಅದು 6th one ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಜ್ಯುವೆಲರಿ ಅಕ್ವೈರ್ಡ್ ಆನ್ 30th June 1999 ಫಾರ್ rupees 18,000. Fair market value as on 1st April 2000 was 34,000. Date of sale is 20th June 2018. Sales consideration is 86,000 ಅಂತಿದೆ, ಆಯಿತಾ? ಸೊ ಫಸ್ಟ್ ನೀವು ಗಮನಿಸಬೇಕು, ಇದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ. 1999 ತಗೊಂಡಿರೋದು, 2018 ಮಾಡಿರೋದು ಅಲ್ವಾ? 19 ವರ್ಷ. ಇದು ಏನಾಯಿತು? ಇದು ಲಾಂಗ್ ಟರ್ಮ್. ಓಕೆ, ಫೈನ್. ಆದರೆ ಎರಡನೇದು ಗಮನಿಸಬೇಕು, ಐ ಮೀನ್ ಲಾಂಗ್ ಟರ್ಮ್ ಇದು. ಓಕೆ, ಸೇಲ್ ಮಾಡಿರೋದಷ್ಟು 86,000, ಅಕ್ವೈರ್ ಮಾಡ್ಕೊಂಡಿರೋದಷ್ಟಕ್ಕೆ ಇಲ್ಲಿ 2 ಇದೆ, 18,000 ಇದೆ ಮತ್ತು 34,000 ಇದೆ. ಇಲ್ಲಿ ನೀವೇನು ಮಾಡಬೇಕು? ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಬೇಕು. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ತೊಗೊಳಕ್ಕೆ ಮೊದಲು ನೀವೇನು ಮಾಡಬೇಕು? ಗಮನಿಸ್ಬೇಕು. ಏನು ಗಮನಿಸ್ಬೇಕು?
ಇದು 1st April 2001 ಬಿಫೋರಾ ಅಥವಾ 1st April 2001 ಆದಮೇಲೆನಾ ಅಂತ ಇಲ್ಲಿ ಗಮನಿಸಿದ್ರೆ ಬಿಫೋರ್ 1st April 2001. ಹಾಗಾಗಿ ಏನು ಮಾಡಬೇಕು, ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್. ನಾರ್ಮಲಾಗಿ ಅವನಿಗೆ ಆಪ್ಷನ್ ಅವ್ನು ಯಾವ್ದು ಬೇಕೋ ತೊಗೊಳ್ಬೋದು ಅವನು, ಆಯಿತಾ. ಆದರೆ ಅವನು ಏನು ತೊಗೊಂಡಿಲ್ಲ ಅಂದರೆ ನಾವು ವಿಚ್ ಎವರ್ ಈಸ್ ಹೈಯರ್ ಕೊಡ್ತೀವಿ, ಆಯಿತಾ. 34,000 ಬರೀ 34,000 ತೊಗೊಂಬಿಟ್ರೆ ಆಯಿತಾ? ನೋ, ದೇರ್ ಇಸ್ ಎ ಫಾರ್ಮುಲಾ. ಏನು? ಫಸ್ಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಈಕ್ವಲ್ಸ್ ಏನು ಹೇಳಬೇಕು, ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್. ಸೊ 34,000 ಹೈಯರ್, 34,000 ಡಿವೈಡೆಡ್ ಬೈ 100 ಇಂಟು ಇಂಡೆಕ್ಸ್ಡ್ ನಂಬರ್ ಆಫ್ ಇಯರ್ ಆಫ್ ಸೇ 2018-19 ಮಾರಿದನಲ್ಲ, ಅವಾಗ ಎಷ್ಟಿದೆ ಇಂಡೆಕ್ಸ್ ನಂಬರ್, ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇದು ನಾವು ಆಲ್ರೆಡಿ ಬೇಸಿಕ್ ಇಲ್ಲಸ್ಟ್ರೇಷನ್ಸಲ್ಲಿ ತಿಳ್ಕೊಂಡಿದ್ದೇವೆ. ನೆಕ್ಸ್ಟು, ಶೇರ್ಸ್ ಇನ್ ಎ ಫಾರಿನ್ ಕಂಪನಿ ಅಕ್ವೈರ್ಡ್ ಆನ್ 1st Jan 1999 for rupees 38,000. Fair market value on 1st April 2001 and in 2001 is 95,000. Date of sale is 31st July 2018. Sales consideration is 1,90,000. ಸೊ ಇಲ್ಲಿ ಗಮನಿಸ್ತಾ ಇದ್ದೀವಿ, ಶೇರ್ಸ್ ಇನ್ ಎ ಫಾರಿನ್ ಕಂಪನಿ ಅಕ್ವೈರ್ಡ್ ಆನ್ 1st Jan 1999 ಏನು ಮಾಡಿದ್ವಿ, ಫಾರಿನ್ ಕಂಪ್ನಿ ಶೇರ್ಸ್ನ ಅಕ್ವೈರ್ ಮಾಡ್ಕೊಂಡಿದ್ದೀವಪ್ಪ. ಲಿಸ್ಟೆಡಾ ಅನ್ಲಿಸ್ಟೆಡ್ ಅಂತ ಹೇಳಿಲ್ಲ, ನಾವೇನು ಮಾಡೋಣ, ಏನು ಹೇಳಿಲ್ಲ ಅಂದರೆ ಅನ್ಲಿಸ್ಟೆಡ್ ಅಂತ ಅಂದ್ಕೊಳ್ಳೋಣ, ಆಯಿತಾ. ಅನ್ಲಿಸ್ಟೆಡ್ ಅಂದರೆ ಏನಾಗುತ್ತೆ, 24 ತಿಂಗಳು ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬೇಕು, ಅವಾಗ ಅದು ಲಾಂಗ್ ಟರ್ಮ್ ಆಗುತ್ತೆ, ಇಲ್ಲ ಅಂದರೆ ಶಾರ್ಟ್ ಟರ್ಮ್ ಆಗುತ್ತೆ. ಸೊ ಇಲ್ಲಿ ನಾವು ಗಮನಿಸಿದ್ವಿ 1999 ತಗೊಂಡಿರೋದು, ಮಾರಿರೋದು 18 ಓಕೆ, 24 ತಿಂಗಳಿಗಿಂತ ಜಾಸ್ತಿನೇ ಇದೆ, ಓಕೆ ಫೈನ್, ಇದು ಲಾಂಗ್ ಟರ್ಮ್ ಆಯಿತು, ಆಯಿತಾ. ಈಗ ಲಾಂಗ್ ಟರ್ಮ್ ಆಯ್ತು ಅಂತಂದರೆ ಏನು ಮಾಡಬೇಕು, ಸೇಲ್ಸ್ ಕನ್ಸಿಡರೇಷನಲ್ಲಿ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕಳಿಬೇಕು. ಅಕ್ವಿಸಿಷನ್ ಎಷ್ಟು, 38,000 95,000 ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ನಾವು ಗಮನಿಸ್ಬೇಕು ಅಕ್ವಿಸಿಷನ್ ಎಷ್ಟು ಅಂತ ಗಮನಿಸೋಕೆ ಮೊದಲು ನಾವು ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಂದರೆ, ಇದು 1st April 2001 ಅಕ್ವೈರ್ ಆಗಿರೋದಾ, ಆಫ್ಟರ್ 1st April 2001 ಅಕ್ವೈರ್ ಆಗಿರೋದಾ ಅಂತ. ಇಲ್ಲಿ ಗಮನಿಸಿದ್ರೆ 1st April 2001 ಮೊದಲು ಅಕ್ವೈರ್ ಆಗಿರ್ತಕ್ಕಂಥದ್ದು. ಹಂಗಾಗಿ ಫಾರ್ಮುಲಾ ಏನು, ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈ. ಯಾವ್ದು ಹೈ, 95,000. ಓಕೆ, 95,000 ಡಿವೈಡೆಡ್ ಬೈ 100 ಇಂಟು ಇಯರ್ ಆಫ್ ಸೇಲ್ ಇಂಡೆಕ್ಸ್ ನಂಬರ್ ಎಷ್ಟು ಬರುತ್ತೆ, 280. ಅದೆಲ್ಲರಿಗೂ ಚೆನ್ನಾಗಿ ನಾವು ಕರಿಬೇಕು, 280 ಅಲ್ವಾ. ಸೊ ದಿಸ್ ಇಸ್ ಥಿಂಗ್, ಆಮೇಲೆ ನೋಡೋಣ ಅದನ್ನು ಇನ್ನೊಂದು ಸರಿ. ನೆಕ್ಸ್ಟ್ ಒನ್, ಲಾಸ್ಟ್ ಪಾಯಿಂಟ್ ಇಯರ್, ಲಿಸ್ಟೆಡ್ ಡಿವೆಂಚರ್ಸ್ ಇನ್ ಎ ಫಾರಿನ್ ಕಂಪನಿ. ನೋಡಿ, ಡಿವೆಂಚರ್ಸ್ ಲಿಸ್ಟೆಡ್ ಆದರೆ ಅದು ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಆಗಿಬಿಡುತ್ತೆ. 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕು, ಆಯಿತಾ. 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕು, ಅದು ನಿಮಗೆ ಲಾಂಗ್ ಟರ್ಮ್ ಆಗುತ್ತೆ. ಅದೇ ಅನ್ಲಿಸ್ಟೆಡ್ ಡಿವೆಂಚರ್ಸ್ ಆದರೆ ಅದು ಅದರ್ ಅಸೆಟ್ ಆಗಿಬಿಡುತ್ತೆ. 3 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಅದು ಫೈನಾನ್ಷಿಯಲ್, ಆ 3 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಅದು ಲಾಂಗ್ ಟರ್ಮ್ ಆಗೋದು. ಆದರೆ ಶೇರ್ಸ್ ಹಂಗಲ್ಲ. ಶೇರ್ಸ್ ಏನಾದರೂ ಲಿಸ್ಟೆಡ್ ಆದರೆ 1 ವರ್ಷ, ಅದು ಫೈನಾನ್ಷಿಯಲ್ ಸೇಮ್ ಇದ್ದಂಗೆ. ಆದರೆ ಅನ್ಲಿಸ್ಟೆಡ್ ಆದರೆ ಇದೇ ಥರ ಡಿವೆಂಚರ್ಸ್ ಥರ 3 ವರ್ಷ ಅಲ್ಲ, ಅದು ಅನ್ಲಿಸ್ಟೆಡ್ ಆದರೆ 2 ವರ್ಷ. ಇದನ್ನ ಗಮನಿಸಬೇಕು. ಶೇರ್ಸ್ಗೂ ಡಿವೆಂಚರ್ಸ್ಗೂ ಇರೋ ವ್ಯತ್ಯಾಸ ಸೂಕ್ಷ್ಮವಾಗಿ ಗಮನಿಸಬೇಕು. ಶೇರ್ಸು ಲಿಸ್ಟೆಡು, ಡಿವೆಂಚರ್ ಲಿಸ್ಟೆಡ್ ಆದರೆ ಎರಡೂ ಕೂಡ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಅಂತಲೇ ಕರಿತೀವಿ. 1 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಸಾಕು, ಲಾಂಗ್ ಟರ್ಮ್. ಅದೇ ಶೇರ್ಸು ಅನ್ಲಿಸ್ಟೆಡು, ಡಿವೆಂಚರ್ಸ್ ಅನ್ಲಿಸ್ಟೆಡ್ ಆದರೆ ಬೇರೆ ಆಗಿಬಿಡುತ್ತೆ. ಶೇರ್ಸ್ ಅನ್ಲಿಸ್ಟೆಡ್ ಆದರೆ ಸ್ಪೆಷಲ್ ಕ್ಯಾಟಗರಿ ಅಸೆಟ್ ಅಂತೀವಿ, ಡಿವೆಂಚರ್ಸ್ ಅನ್ಲಿಸ್ಟೆಡ್ ಆದರೆ ಅದರ್ ಅಸೆಟ್ ಅಂತೀವಿ. ಹಂಗಾಗಿ ಶೇರ್ಸು 2 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕು ಲಾಂಗ್ ಟರ್ಮು, ಅದರಲ್ಲಿ ಡಿವೆಂಚರ್ಸು 3 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಮಾತ್ರ ಲಾಂಗ್ ಟರ್ಮ್. ಇದನ್ನು ನೀವು ಗಮನಿಸಬೇಕು. ನೆಕ್ಸ್ಟ್, ಲಿಸ್ಟೆಡ್ ಡಿವೆಂಚರ್ಸ್ ಅಲ್ವಾ, 1 ವರ್ಷಕ್ಕಿಂತ ಕಡಿಮೆ ಇದ್ದರೆ ಸಾಕು. 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಸಾಕು, ಲಾಂಗ್ ಟರ್ಮ್ ಆಗುತ್ತೆ. ಲಿಸ್ಟೆಡ್ ಡಿವೆಂಚರ್ಸ್ ಇನ್ ಎ ಫಾರಿನ್ ಕಂಪನಿ ಅಕ್ವೈರ್ಡ್ ಆನ್ 1st April 2018 for 90,000. Date of sale is 15th June 2018. Sales consideration is 2,38,000. ಯಾವಾಗಪ್ಪ ತಗೊಂಡಿರೋದು ಇದನ್ನು, 2018 ಏಪ್ರಿಲ್ ತಗೊಂಡಿದ್ದಾನೆ ಕಣ್ರಪ್ಪ, ಜೂನಲ್ಲಿ ಮಾರಿಬಿಟ್ಟಿದ್ದಾನೆ. ಸೊ ಏನು, ಮೇ ಜೂನ್ 2 ತಿಂಗಳು ಕೂಡ ಇಲ್ಲ. ಆ್ಯಕ್ಚುಲಿ ಇದು ಲಿಸ್ಟೆಡ್ ಡಿವೆಂಚರ್ಸ್ ಆಗಿರೋದು 1 ವರ್ಷಕ್ಕಿಂತ ಕಡಿಮೆ ಇದ್ದರೆ ಇದೇನಿದು ಶಾರ್ಟ್ ಟರ್ಮು, 1 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ಲಾಂಗ್ ಟರ್ಮು. ಬಟ್ ಅವನು 1 ವರ್ಷ ಇಲ್ಲಿ 2 ತಿಂಗಳು ಕೂಡ ಇಟ್ಕೊಂಡಿಲ್ಲ ಅವನು, ಹೌದಾ.
ಹಾಗಾಗಿ ಇದೇನಾಗುತ್ತೆ, ಶಾರ್ಟ್ ಟರ್ಮ್ ಆಗುತ್ತೆ. ಸೊ ತಗೊಳ್ಳಿ, ಸೇಲ್ಸ್ ಕನ್ಸಿಡರೇಷನ್ ಮೈನಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಲ್ಲಿ ಇಂಡೆಕ್ಸ್ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಶಾರ್ಟ್ ಟರ್ಮ್. ಸೊ ಅವಾಗ ನಿಮ್ಗೇನು ಬರುತ್ತೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ. ಕ್ಯಾಲ್ಕುಲೇಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ನಿಸ್ಕಾಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಆಲ್ರೆಡಿ ನಾವೇನು ಮಾಡಿದ್ವಿ, ಈಗಾಗಲೇ ಡಿಸ್ಕಸ್ ಮಾಡಿಬಿಟ್ಟಿದ್ವಿ ಎಲ್ಲ. ಈಗ ಸೊಲ್ಯೂಷನ್ ನೋಡೋಣ. 3 ಸ್ಟೆಪ್ಸಲ್ಲಿ ನಾನು ಮೊದಲೇ ಹೇಳಿದೆ. ಒಂದು ಟೇಬಲ್, ಫಸ್ಟ್ ಟೇಬಲ್ ಸ್ಟೆಪ್ ನಂಬರ್ 1ಅಲ್ಲಿ ಲಾಂಗ್ ಟರ್ಮ ಶಾರ್ಟ್ ಟರ್ಮ. ಆಮೇಲೆ ಟೇಬಲ್ 2ನೇದು ಆಯಿತಾ. ಟೇಬಲ್ 2ನೇದ್ರಲ್ಲಿ ಏನು ನೋಡ್ತೀವಿ ನಾವು, ಸಪ್ರೇಟಾಗಿ ಶಾರ್ಟ್ ಟರ್ಮ್ ಎಲ್ಲ ಒಂದು ಕಡೆ ನಾವು ನೋಡೋದಲ್ಲಪ್ಪ ಯಾವ್ಯಾವ ಶಾರ್ಟ್ ಟರ್ಮ್ ಅಂತ ಹೇಳ್ಬಿಟ್ಟು. ಈ 8 ಇದಾವಲ್ಲ, 8ರಲ್ಲಿ 3 ಶಾರ್ಟ್ ಟರ್ಮ್ ಕಂಡ್ರ ಆಯಿತಾ. 3 ಶಾರ್ಟ್ ಟರ್ಮ್ ಇದ್ದಾವೆ ಆ್ಯಂಡ್ 3 ಲಾಂಗ್ ಟರ್ಮ್ ಇದ್ದಾವೆ ಅಲ್ವಾ. ಸೊ ನೋಡಿ, ಇದೊಂದು 2 ಆಯಿತು. ನಾವು ನೋಡೋಣ ಈಗ ಒಂದ್ಸರಿ ಡಿಸ್ಕಸ್ ಮಾಡಿ, ದೆನ್ ವಿಲ್ ಡಿಸ್ಕಸ್ ಇಟ್. ಓಕೆ ಫೈನ್. ಸ್ಟೆಪ್ ನಂಬರ್ 1. Step number 1, identify whether there is any income chargeable under the head of capital gain. In the above case, all transactions are transfer of capital asset, howda, and none of them are exempt under section 10, howda. Hence, there is income chargeable under the head of capital gain. ನಾವು ನೋಡಿರ್ತಕ್ಕಂಥ ಟ್ರಾನ್ಸಾಕ್ಷನ್ಸಲ್ಲಿ ಎಲ್ಲವೂ ಕೂಡ ಟ್ರಾನ್ಸ್ಫರ್ ಆಗಿದ್ದಾವೆ, ಮತ್ತು ಎಲ್ಲವೂ ಕೂಡ ಕ್ಯಾಪಿಟಲ್ ಅಸೆಟ್ಸ್ ಇದ್ದಾವೆ, ಮತ್ತು ಯಾವುದು ಕೂಡ ಅಂಡರ್ ಸೆಕ್ಷನ್ 10ಅಲ್ಲಿ ಎಕ್ಸಾಮ್ಷನ್ ಇಲ್ಲ. ಹಾಗಾಗಿ ಎಲ್ಲದ ಮೇಲೆ ಕೂಡ ಚಾರ್ಜ್ ಮಾಡಬೇಕು. ಸ್ಟೆಪ್ ನಂಬರ್ 1 ತಿಳ್ಕೊಂಡ್ವಿ. ಇದನ್ನು ನಾವು ಇಲ್ಲುಸ್ಟ್ರೇಷನ್ 1ಅಲ್ಲಿ ಮಾಡಿದ್ವಲ್ಲ, ಅದೇ ಥರ. ನೆಕ್ಸ್ಟ್ ಸ್ಟೆಪ್ ನಂಬರ್ 2, ಐಡೆಂಟಿಫೈ ದ ನೇಚರ್ ಆಫ್ ಕ್ಯಾಪಿಟಲ್ ಅಸೆಟ್ಸ್ ಇನ್ ಈಚ್ ಟ್ರಾನ್ಸಾಕ್ಷನ್. ಪ್ಲಾಟ್ ಆಫ್ ಲ್ಯಾಂಡ್ ಏನದು ಸ್ಪೆಷಲ್ ಕ್ಯಾಟಗರಿ, ಮೋರ್ ದನ್ 24 ಮಂತ್ಸ್ ಇರಬೇಕು. ಇದೆಯಾ? ಇದೆ. ಹಂಗಾಗಿದ್ದು ಲಾಂಗ್ ಟರ್ಮ್. ನೆಕ್ಸ್ಟ್ 2ನೇದು ರೆಸಿಡೆನ್ಷಿಯಲ್ ಹೌಸ್ ಸ್ಪೆಷಲ್ ಕ್ಯಾಟಗರಿ, ಮೋರ್ ದನ್ 24 ಮಂತ್ಸ್ ಇರಬೇಕು. ಇದೆಯಾ? ಇತ್ತು. ಲಾಂಗ್ ಟರ್ಮ್ ನಾವು ಡಿಸ್ಕಸ್ ಮಾಡಿದ್ವಿ. 3ನೇದು ನಾನ್ ಲಿಸ್ಟೆಡ್ ಡಿಬೆಂಚರ್ ಸ್ಪೆಷಲ್ ಕ್ಯಾಟಗರಿ, ಮೋರ್ ದನ್ 24 ಮಂತ್ಸ್ ಇರಬೇಕಿತ್ತಾ? ಇಲ್ಲ, ಲೆಸ್ ದೆನ್ 24 ಮಂತ್, ಹಾಗಾಗಿ ಶಾರ್ಟ್ ಟರ್ಮ್. ನೆಕ್ಸ್ಟು ನಾನ್ ಲಿಸ್ಟೆಡ್ ಡಿಬೆಂಚರ್ಸ್ ಅದರ್ ಅಸೆಟ್ಟು ಮೋರ್ ದೆನ್ 36 ಮಂತ್ಸ್ ಇರಬೇಕು, ಇಲ್ಲ, ಹಾಗಾಗಿ ಇದು ಶಾರ್ಟ್ ಟರ್ಮ್. ಮತ್ತು ಬಿಲ್ಡಿಂಗ್ ಯೂಸ್ಡ್ ಫಾರ್ ಕಮರ್ಷಿಯಲ್ ಪರ್ಪಸ್, ದಿಸ್ ವಿಲ್ ಕಮ್ಸ್ ಅಂಡರ್ ಸ್ಪೆಷಲ್ ಕ್ಯಾಟಗರಿ ಆಯಿತಾ. ಮೋರ್ ದನ್ 24 ಮಂತ್ಸ್ ಇರಬೇಕು, ಇತ್ತು, ಲಾಂಗ್ ಟರ್ಮ್ ಆಯಿತು. ಇಲ್ಲಿ ರಾಂಗ್ ಇದೆ, ಅದರ್ ಅಸೆಟ್ ಅಲ್ಲದು ಸ್ಪೆಷಲ್ ಕ್ಯಾಟಗರಿ ಅಸೆಟ್. ನೆಕ್ಸ್ಟು ಜ್ಯುವೆಲರಿ ಅದರ್ ಅಸೆಟ್ಟು ಮೋರ್ ದನ್ 36 ಮಂತ್ಸ್ ಇರಬೇಕು, ಇತ್ತು, ಲಾಂಗ್ ಟರ್ಮು. ಆ್ಯಂಡ್ ಶೇರ್ಸ್ ಇನ್ ಫಾರಿನ್ ಕಂಪನಿ ಅಸ್ಯೂಮ್ ಟು ಬಿ ಅನ್ಲಿಸ್ಟೆಡ್ ಅಂತ ಮಾಡ್ಕೊಂಡಿದ್ವಿ. ಸ್ಪೆಷಲ್ ಕ್ಯಾಟಗರಿ ಆಫ್ ಅಸೆಟ್ಸ್ ಮೋರ್ ದನ್ 24 ಮಂತ್ಸ್ ಇರಬೇಕಾಗಿತ್ತು, ಇದೆ ಲಾಂಗ್ ಟರ್ಮ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಲಿಸ್ಟೆಡ್ ಡಿಬೆಂಚರ್ಸ್ ಫೈನಾನ್ಷಿಯಲ್ ಅಸೆಟ್ ಕ್ಯಾಟಗರಿ, ಲೆಸ್ ದೆನ್ 12 ಮಂತ್ಸ್, ಅಂದರೆ ಮೋರ್ ದೆನ್ 12 ಮಂತ್ಸ್ ಇರಬೇಕು, ಬಟ್ ಅದು ಇರಲಿಲ್ಲ, 2 ತಿಂಗಳಿತ್ತು, ಹಂಗಾಗಿ ಅದು ಶಾರ್ಟ್ ಟರ್ಮ್. ಇಲ್ಲಿ 8ರಲ್ಲಿ ನಾವು ಗಮನಿಸಿದ್ರೆ 3 ಶಾರ್ಟ್ ಟರ್ಮು, ಇನ್ನು ಮಿಕ್ಕಿರೋ 5 ಲಾಂಗ್ ಟರ್ಮ್ ಆಯಿತಾ. ಈಗ ನಾವೇನು ಮಾಡೋಣ, ಈ 1, 2, 3 ಏನು ಶಾರ್ಟ್ ಟರ್ಮ್ ಇದ್ದಾವೆ ಇದನ್ನೆಲ್ಲ ಶಾರ್ಟ್ ಟರ್ಮ್ ಫಾರ್ಮೆಟಲ್ಲಿ ಹಾಕ್ಕೊಳ್ಳಿ. ಇವೇನು ಲಾಂಗ್ ಟರ್ಮ್ ಇದ್ದಾವೆ ಇವನ್ನೆಲ್ಲ ಕೂಡ ಲಾಂಗ್ ಟರ್ಮ್ ಫಾರ್ಮೆಟಲ್ಲಿ ಹಾಕ್ಕೊಂಡು ಮಾಡೋಣ. ದಟ್ ಈಸ್ ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 3, ಕಂಪ್ಯೂಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. The short-term capital gain and long-term capital gains are treated differently for tax purpose. Hence, they must be calculated separately. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ಆಯಿತಾ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ರೇಟ್ ಆಫ್ ಪರ್ಸೆಂಟೇಜೇ ಬೇರೆ ಟ್ಯಾಕ್ಸು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ರೇಟ್ ಆಫ್ ಟ್ಯಾಕ್ಸ್ ಪರ್ಸೆಂಟೇಜೇ ಬೇರೆ. ಹಾಗಾಗಿ ಅವೆರಡನ್ನೂ ನಾವು ಸಪ್ರೇಟ್ ಫಾರ್ಮೇಟ್ಸಲ್ಲಿ ಮಾಡೋಣ. ಫಸ್ಟ್ ಶಾರ್ಟ್ ಟರ್ಮ್ 3 ಇದಾವಲ್ವಾ, ಅವನ್ನ ತಗೊಂಬಿಡಿ. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಕಾರ್ಡಿಂಗ್ ಟು ಸೀರೀಸ್ ಪ್ರಕಾರ ತೊಗೊಳ್ರಪ್ಪ. ಫಸ್ಟ್ ಒನ್ ಯಾವುದು, ನಾನ್ ಲಿಸ್ಟೆಡ್ ಶೇರ್ಸ್. ಸೇಲ್ಸ್ ಕನ್ಸಿಡರೇಷನ್ ಎಷ್ಟಿದ್ದೇವೆ, 98,000 ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 68,500. ಪುಟ್ ಇನ್ ಔಟರ್ ಕಾಲ 29,500. ಮುಗೀತು ಒಂದು. ಸೆಕೆಂಡ್ ಒಂದು ತಗೊಳ್ಳಿ, ನಾನ್ ಲಿಸ್ಟೆಡ್ ಡಿಬೆಂಚರ್ಸ್ ಆಫ್ ಇಂಡಿಯನ್ ಕಂಪನಿ. ಸೇಲ್ಸ್ ಕನ್ಸಿಡರೇಷನ್ 40,000, ಕಾಸ್ಟ್ ಆಫ್ ಅಕ್ವಿಸಿಷನ್ 56,500. ನಾನು ಆಲ್ರೆಡಿ ಹೇಳಿದಲ್ಲ, ತಗೊಂಡಿರೋದಕ್ಕಿಂತ ಮಾರಿರೋದು ಕಡಿಮೆ ಇದೆ, ತಗೊಂಡಿರೋದೇ ಜಾಸ್ತಿ ಇದೆ, ಮಾರಿರೋದು ಕಡಿಮೆ ಇದೆ ಅಂದರೆ ಲಾಸ್. ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಲ್ಲಿ ಹಾಕ್ಕೊಳ್ಳಿ, ಮೈನಸ್ 16,500 ಅಂತ ಹಾಕೊಳ್ಳಿ, ಅಥವಾ ಬ್ರಾಕೆಟಲ್ಲಿ 16,500 ಹಾಕಿ. ನೆಕ್ಸ್ಟ್ ಥರ್ಡ್ ಒನ್, ಲಿಸ್ಟೆಡ್ ಡಿಬೆಂಚರ್ಸ್ ಆಫ್ ಫಾರಿನ್ ಕಂಪನಿ. ಲಿಸ್ಟೆಡ್ ಡಿಬೆಂಚರ್ಸ್ ಆಫ್ ಫಾರಿನ್ ಕಂಪನಿ ಶಾರ್ಟ್ ಟರ್ಮ್ ತಾನೆ, ತಗೊಳ್ಳಿ. ಸೇಲ್ಸ್ ಕನ್ಸಿಡರೇಷನ್ 2,38,000 ಮಾರಿದ್ದು, ಲೆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ 90,000ಗೆ ತಗೊಂಡಿರೋದು. ಎಷ್ಟು ಬಂತು, 1,48,000. 29 ಈಗ ಟೋಟಲ್ ಮಾಡಿ, 29,500 ಮೈನಸ್ 16,500
ಆ್ಯಂಡ್ 1,48,000 ಎಷ್ಟು ಬಂತಪ್ಪ ಟೋಟಲ್ ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 1,61,000. ವೆರಿ ಸಿಂಪಲ್ ನೋಡಿ, ಒಂದೇ ಫಾರ್ಮೆಟ್ ಇದು ಆಲ್ರೆಡಿ ಮಾಡಿದ್ದೀವಿ, ಆದರೆ ಇಲ್ಲಿ 3 ಅಸೆಟ್ಸ್ ಸೇರಿದಾವೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಏನಿಲ್ಲ. ನಾವು 3 ಆಗೋದು, 8ರಲ್ಲಿ 3 ಶಾರ್ಟ್ ಟರ್ಮ್ ಆಗೋಯ್ತು, ಆಯಿತು. ನೆಕ್ಸ್ಟ್ 5 ಇದ್ದಾವೆ, 5 ಲಾಂಗ್ ಟರ್ಮು, ಅದಕ್ಕೆ ಸಪ್ರೇಟಾಗಿ ಒಂದು ಫಾರ್ಮೆಟ್ ಹಾಕೋಣ. ದಟ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಕಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಫಸ್ಟ್ ಪ್ಲಾಟ್ ಆಫ್ ಲ್ಯಾಂಡ್ ತಗೊಳ್ಳಿ. ಸೇಲ್ಸ್ ಕನ್ಸಿಡರೇಷನ್ ತಗೊಂಡೆ 1,70,000 ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸೇಷನ್. ನೋಡಿ, ಶಾರ್ಟ್ ಟರ್ಮಲ್ಲಿ ಕಾಸ್ಟ್ ಆಫ್ ಅಕ್ವಿಸೇಷನ್, ಲಾಂಗ್ ಟರ್ಮೇ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸೇಷನ್. ಸೊ ಅಕ್ವಿಸೇಷನ್ ಮಾಡ್ಕೊಂಡಿರೋದು 60,000ಕ್ಕೆ ಡಿವೈಡೆಡ್ ಬೈ ಅಕ್ವಿಸೇಷನ್ ಮಾಡ್ಕೊಂಡಿದ್ದು ವರ್ಷದ ಇಂಡೆಕ್ಸ್ ನಂಬರ್ 117 ಇಂಟು ಮಾರಿರೋದು ಬಂದು 1819ಅಲ್ಲಿ, ಅವಾಗ ಇಂಡೆಕ್ಸ್ ನಂಬರು 280. 60,000 ಡಿವೈಡ್ ಬೈ 117 ಇಂಟು 280, 1,43,590. put into outer column 26,410. Next, residential house sales consideration is 15 lakh unless indexed cost of acquisition 2,04,000 was the acquisition divided by 113 is the 113 is the indexed cost number in the year of acquisition into 280 ಇಂಡೆಕ್ಸ್ಡ್ ನಂಬರ್ ಇಯರ್ ಆಫ್ ಸೇಲ್. 1819 ಎಲ್ಲ ಮಾರಿರೋದು, ಹಂಗಾಗಿ ಎಲ್ಲ ವರ್ಷನೂ 280 ಬರುತ್ತೆ. 5,05,487. put into outer column 9,94,513. next, come to the buildings used for commercial purpose. Sales consideration 32,000 less indexed cost of acquisition. 60,000 is the acquisition divided by year indexed 148 is the indexed number of the year which when you acquired. 148 is the year index number on which year you acquired this one, into 280 is the index number on which year you sold. 60,000 divided by 148 into 280, how much came? 1,13,514 came. so ಇಲ್ಲಿ ಏನಾಯಿತು, 1,13,514 ರೂಪಾಯಿಗೆ ಬೆಲೆ ಮಾಡೋದನ್ನು 32,000 ಮಾರಿದ್ದೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂತು. put into outer column. next, go to the ಜ್ಯುವೆಲರಿಗೆ ಹೋಗಿ. ನೆಕ್ಸ್ಟು ಸೇಲ್ಸ್ ಕನ್ಸಿಡರೇಷನ್ 86,000 ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸೇಷನ್. ಇದು ನಾವು ಅವಾಗಲೇ ಗಮನಿಸಿದ್ವಿ, ಬಿಫೋರ್ 1st April 2001 ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಫಾರ್ಮುಲಾ ವಿಲ್ ಬಿ ಚೇಂಜ್. 18,000 ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆನ್ 1/4/2001 34,000 ವಿಚ್ ಅವರ್ ಈಸ್ ಹೈಯರ್. ಯಾವ್ದು ಹೈಯೆಸ್ಟ್ ಇದೆ? 34,000. 34,000 divided by 100 into 100 is a base. okay, base number. ಬಿಫೋರ್ 1st April 2001 ತಗೊಂಡಿದ್ರೆ ಯಾವಾಗಲೂ ಕೂಡ ಇದನ್ನೇ 100 ಹಾಕೊಬೇಕು. ಸೊ 34,000 divided by 100 into 280 ಇಂಡೆಕ್ಸ್ ನಂಬರ್ ಆಫ್ ದಿ ಇಯರ್ ಸೋಲ್ಡ್ 95,200 ಬಂತು. ಮಾರಿರೋದು 86,000ಕ್ಕೆ, ತಗೊಂಡಿರೋದು 95,200, ಲಾಸೇ ಬರುತ್ತೆ. ಎಷ್ಟು ಲಾಸು? minus 9,200 is the long term capital gain loss. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಹೇಳ್ಬೋದು ನಾವು. ನೋಟ್, ಇಟ್ ಈಸ್ ಅಸ್ಯೂಮ್ಡ್ ದಟ್ assessee has been opted for the higher of the cost and fair market value. ಇಲ್ಲಿ ಅವ್ನು ಯಾವ್ದು ಬೇಕು ತೊಗೊಬೋದು, 18,000 ಆದರೂ ತೊಗೊಳ್ಬೋದು, 34,000 ಆದರೂ ತೊಗೊಬೋದು. ಆಯಿತಾ? ಅವ್ನು ಯಾವ್ದು ತಗೊಂಡಿದ್ವಿ ಅಂತ ಹೇಳಿಲ್ಲ ಅಂತಂದರೆ ಅವಾಗ ನಾವು ಹೈಯೆಸ್ಟ್ ವ್ಯಾಲ್ಯೂ ತೊಗೊತೀವಿ. ನೋಡಿ, ಇವಾಗ ಏನೋ ನಾವು 18,000 ತಗೊಂಡಿದ್ದಿದ್ರೆ ಅವ್ನಿಗೆ ಇನ್ನೂ ಲಾಭನೇ ಬರ್ತಾಯಿತ್ತು, ಹೌದಾ? ಬಟ್ ಅವ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ ಅವನು 18,000 34,000 ಅಂತ. ಅವಾಗ ನಾವು ವಿಚ್ ಎವರ್ ಇಸ್ ಹೈ ತೊಗೊತೀವಿ. ನಿಮಗೆ ಪ್ರಾಂಟಾಗಿ ಹೇಳ್ಬೇಕಂತಂದರೆ ಕ್ಯಾಪಿಟಲ್ ಗೇನ್ ಬರೋದಕ್ಕಿಂತ ಕ್ಯಾಪಿಟಲ್ ಲಾಸ್ ಬಂದ್ರೆ ಅಸೆಸಿಗೆ ಒಳ್ಳೇದು ಇನ್ ದ ಪಾಯಿಂಟ್ ಆಫ್ ಟ್ಯಾಕ್ಸ್. ಯಾಕಂದ್ರೆ ಅವ್ನು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಹಂಗಂತೇಳಿ ಟ್ಯಾಕ್ಸ್ ಕಟ್ಟಬಾರ್ದು ಅಂತೇಳಿ ಲಾಸ್ ಮಾಡ್ಕೊಳ್ಳಿ ಅಂದರೆ ಅದು ಫೂಲಿಶ್ನೆಸ್ ಆಗುತ್ತೆ, ಆಯಿತಾ? ಐ ಮೀನ್ ಲಾಭ ಬಂದು ಟ್ಯಾಕ್ಸ್ ಕಟ್ಟೋದು ಓಕೆ, ಟ್ಯಾಕ್ಸ್ ಉಳಿಸೋಕ್ಕೋಸ್ಕರ ಲಾಸ್ ಮಾಡ್ಕೊತೀನಿ ಅನ್ನೋದು ಅದಕ್ಕಿಂತ ದೊಡ್ಡ ಮೂರ್ಖತನ ಏನೊಂದಿಲ್ಲ. ಸೊ ಬಟ್ ಈ ಕುಡ್ ಟೇಕ್ 18,000, ಅವ್ನು 18,000 ತಗೊಂಡ್ರೆ ಲಾಭ ಬಂದಿರ್ತಿತ್ತು. ಬಟ್ ಇಲ್ಲಿ ಯಾವುದಂತ ಮೆನ್ಷನ್ ಮಾಡಿಲ್ಲ, ಅದಕ್ಕೋಸ್ಕರ ನಾವು ಯಾವಾಗಲೂ ವಿಚ್ ಎವರ್ ಈಸ್ ಹೈಯರ್ ತೊಗೊಳ್ಳೋಣ. ನೆಕ್ಸ್ಟ್, ಶೇರ್ಸ್ ಇನ್ ಫಾರಿನ್ ಕಂಪ್ನಿ. ಲಾಸ್ಟ್ ಒನ್, ಶೇರ್ಸ್ ಇನ್ ಫಾರಿನ್ ಕಂಪನಿ ಈಸ್ ದ ಸೇಲ್ಸ್ ಕನ್ಸಿಡರೇಷನ್ ಸ್ಟಪ್ಪ 1,90,000 ಮಾರಿದ್ದಾನೆ ಆ್ಯಂಡ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇದು ಕೂಡ ಬಿಫೋರ್ 1st April 2001 ಆಗಿರೋದ್ರಿಂದ ಸೇಮ್ ಫಾರ್ಮುಲಾ. 38,000 ಆರ್ acquisition 38,000 ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ 1/4/2001 95,000 ವಿಚ್ ಅವರ್ ಈಸ್ ಹೈಯರ್ ಡಿವೈಡೆಡ್ ಬೈ 100 into 280. ಸೊ ಅವನು ಮಾಡಿದ್ರೆ ನಮಗೆ 2,66,000 ಬಂತು. 1,90,000 ಸೇಲ್ ಮಾಡಿರೋದು, ಅದರ ಇಂಡೆಕ್ಸ್ ನಂಬರ್ ಬಂದು 2 lakhs. ಕಾಸ್ಟ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ 2,66,000 ಇದೆ. ಹಾಗಾಗಿ
ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಬಂದಿದೆ ಎಷ್ಟು 76,000 ಅಥವಾ ಇದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ -76,000 ಅಂತ ಕೂಡ ಹೇಳ್ಬೋದು. ಇಲ್ಲಿ ಕೂಡ ಅಸ್ಯೂಮ್ಡ್ ದಟ್ ಅಸೆಸಿ ಹ್ಯಾಸ್ ಆಪ್ಟೆಡ್ ಫಾರ್ ದ ಹೈಯರ್ ಕಾಸ್ಟ್ ಅಂಡ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಅವರ್ ಇಸ್ ಹೈ ತಗೊಂಡಿದ್ದಾನೆ ಅಂತ ಅನ್ಕೊಂಡಿರ್ಬೋದು. ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟೋಟಲ್ ಆಗಿ ನೀವು ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಬರುತ್ತೆ, ಎಷ್ಟು 26,410 ಪ್ಲಸ್ 9,94,513 ಮೈನಸ್ 81,000 ಅಥವಾ ಪ್ಲಸ್ 26,410 ಪ್ಲಸ್ 9,94,513 ಪ್ಲಸ್ ಮೈನಸ್ 81,514 ಪ್ಲಸ್ 9,200 ಪ್ಲಸ್ ಮೈನಸ್ 76,000 ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 8,54,209 ಈಸ್ ಬಂತು. ಈಗ ನಾವು ಡಿಸ್ಕಸ್ ಮಾಡೋಣ ಲಾಸ್ಟ್ ಒನ್, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಫ್ ನಿಸ್ಕಾಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2019-20. ಇಲ್ಲಿ ಏನು ಮಾಡ್ತೀರಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಟೋಟಲ್ ಕ್ಯಾಪಿಟಲ್ ಗೇನ್ ಈಕ್ವಲ್ಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಪ್ಲಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಅದು ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಪ್ಪ, 1,61,000 ಬಂತು. ಅಂಡ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 8,54,209. ಸೊ ನೋಡಿ ಇಲ್ಲಿ ನೋಡಿ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಬಂತು, 1,61,000 ಬಂದಿದೆಯಾ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು, 8,54,209 ಬಂದಿದೆಯಾ. ಸೊ ಟೋಟಲ್ ಕ್ಯಾಪಿಟಲ್ ಗೇನ್ ಏನಾಗುತ್ತೆ, ಟ್ಯಾಕ್ಸಬಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಪ್ಲಸ್ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 1,61,000 ಪ್ಲಸ್ 8,54,209. ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಈಸ್ 10,15,209. ಸೊ ಇದಿಷ್ಟು ನಿಮ್ಮ ಏನು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಬೇಸಿಕ್ ಇಲಿಸ್ಟ್ರೇಷನ್ಸ್. ಇದಕ್ಕೆ ಮೊದಲು ಬೇಸಿಕ್ ಇಲಿಸ್ಟ್ರೇಷನ್ ಸಿಂಗಲ್ ಅಸೆಟ್ ಡಿಸ್ಕಸ್ ಮಾಡಿದ್ವಿ, ಇವತ್ತು ಬೇಸಿಕ್ ಇಲಿಸ್ಟ್ರೇಷನ್ ಮಲ್ಟಿಪಲ್ ಅಸೆಟ್ಸ್ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಸ್ಪೆಷಲ್ ಪ್ರಾವಿಷನ್ಸ್. ಇದು ತಿಳ್ಕೊಂಡು ಆಮೇಲೆ ನಾವು ಡೈರೆಕ್ಟಾಗಿ ಅಡ್ವಾನ್ಸ್ಡ್ ಇಲಿಸ್ಟ್ರೇಷನ್ಸ್ಗೆ ಹೋಗೋಣ. ಅಲ್ಲಿ ನಿಮಗೆ ಎಕ್ಸಾಮ್ಗೆ ಬರ್ತಕ್ಕಂಥ 14 ಮಾರ್ಕ್ಸ್ ಇಲಿಸ್ಟ್ರೇಷನ್ ಡಿಸ್ಕಸ್ ಮಾಡ್ತೀನಿ. ಈ ಒಂದು ಚಾಪ್ಟರ್ ನಿಮ್ಗೆ 2 14 ಮಾರ್ಕ್ಸ್ ಬರುತ್ತೆ ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಕ್ಯಾಪಿಟಲ್ ಗೇನ್ ಚಾಪ್ಟರ್ ಕಂಪ್ಲೀಟ್ ಆದರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಟು ಕಂಪ್ಲೀಟ್ ಆದಂಗೆ. ಹಾಗಾಗಿ ನಾವು ಇದನ್ನು ನಿಧಾನವಾಗಿ ಅರ್ಥ ಆಗೋ ರೀತಿ ಡಿಸ್ಕಸ್ ಮಾಡ್ತಾರೋಣ. ನೀವು ಮಿಸ್ ಮಾಡ್ತೀರಾ ಆಯಿತಾ. ನನ್ನ ವೀಡಿಯೋಸ್ನ ಮತ್ತೆ ಮತ್ತೆ ನೋಡಿ, ನಿಮಗೆ ಮತ್ತೆ ಎಷ್ಟು ಸರಿ ಬೇಕಾದರೂ ಅಷ್ಟು ಸರಿ ನೋಡಿ. ಏನೇನು ಡೌಟ್ಸ್ ಬಂದರೆ ನೋಟ್ ಮಾಡ್ಕೊಳ್ಳಿ. ದೆನ್ ಅಸೈನ್ಮೆಂಟ್ ಕೊಟ್ಟರೆ ದಯವಿಟ್ಟು ಮಾಡಿ ಗೂಗಲ್ ಕ್ಲಾಸಲ್ಲಿ ಕಳಿಸಿ. ಡೌಟ್ ಇದ್ರೂ ಕೂಡ ನೀವು ಗೂಗಲ್ ಕ್ಲಾಸಲ್ಲಿ ಕೇಳ್ಬೋದು, ಇಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಕೂಡ ಟೆಕ್ಸ್ಟ್ ಮಾಡ್ಬೋದು, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ದಿರ ಮತ್ತೆ ನೋಡಿ, ಅರ್ಥ ಆಗೋರು ನೋಡಿ. 10 ಸರಿ ನೋಡಿದರೆ ನಿಮ್ಗೆ ಎಂಥ ಪುಸ್ತಕ ಆದರೂ ಅರ್ಥ ಆಗುತ್ತೆ. ಬಟ್ ನಾನು ನಿಮಗೆ ಆದಷ್ಟು ಬೇಸಿಕಲ್ಲೇ ಕ್ಲಾಸಲ್ಲಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅದಕ್ಕಿಂತ ಲೋ ಲೆವೆಲಲ್ಲೇ ಆಯಿತಾ, ಅದಕ್ಕಿಂತ ಲೋ ಲೆವೆಲಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇಲ್ಲಿ ನನಗೆ ಸ್ಟ್ಯಾಂಡರ್ಡ್ ಆಫ್ ಟೀಚಿಂಗ್ ಈಸ್ ನಾಟ್ ಇಂಪಾರ್ಟೆಂಟ್. ಈ ಸಂದರ್ಭಕ್ಕೆ ನನಗೇನೆಂದರೆ ಐ ವಾಂಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಯಿತಾ, ದಟ್ಸ್ ಇಂಪಾರ್ಟೆಂಟ್ ನಾವು. ಸೊ ಹಂಗಾಗಿ ನಾನು ಆದಷ್ಟು ಲೋ ಲೆವೆಲಲ್ಲಿ ಟೀಚ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಎಲ್ರಿಗೂ ಸಿಗಲಿ ಅಂತ ಹೇಳ್ಬಿಟ್ಟು ಇದನ್ನು ಎಲ್ಲ ನಿಮ್ಮ ಕ್ಲಾಸ್ಮೇಟ್ಸ್ಗೆ ಕಮ್ಯುನಿಕೇಟ್ ಮಾಡಿ, ಎಲ್ಲರ ಗ್ರೂಪಲ್ಲಿ ಇದ್ದರೆ ಶೇರ್ ಮಾಡಿ. ಆ್ಯಂಡ್ ಸೊ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ನನಗೆ ಕೊಡಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಂತಂದರೆ ಐ ಆಮ್ ವೆರಿ ಫ್ಲೆಕ್ಸಿಬಲ್. ಓಕೆ, ಯು ನೋ ದಟ್ ಆಯಿತಾ. ಈ ಥರ ಮಾಡಿ ಅಂತಂದರೆ ಇಮಿಡಿಯೇಟ್ಲಿ ಐ ವಿಲ್ ಬಿಕಮ್ ಲೈಕ್ ದಟ್. ಸೊ ಫಾರ್ ದ ಸ್ಟೂಡೆಂಟ್ಸ್ ಬೆಟರ್ಮೆಂಟ್ I will modify myself time to time. So your valuable feedback is very very essential to me. Okay, thanks for watching. Have a great day and stay tuned to lecture series. Okay, see you in next series. Thank you. Jai Hind.